ಹೇ ಗಾಯ್ಸ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಚೆನ್ನಾಗಿದ್ದೀನಿ. ಇನ್ ಕೇಸ್ ಏನಾದರೂ ಚೆನ್ನಾಗಿಲ್ಲ ಅಂತಂದರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಚೆನ್ನಾಗಾಗುತ್ತೆ. ಸೊ ತುಂಬ ದಿನದಿಂದ ನನಗೊಂದು ಕತೆ ಕಾಡ್ತಾ ಇದೆ. ಆ ಕತೆ ನಿಮ್ಮ ಹತ್ರ ಹಂಚ್ಕೋತೀನಿ. ಕತೆ ಏನಂತಂದರೆ, ಒಂದು ಊರಲ್ಲಿ ಮಳೆ ಬರ್ತಾ ಇರಲ್ಲ. ಸೊ ಮಳೆ ಬರದೇ ಇರೋ ಕಾರಣ ಬೆಳೆ ಇಲ್ದಿರೋ ಕಾರಣ ಊಟ ಇಲ್ಲದೆ ಅಸ್ತವ್ಯಸ್ತ ಆಗಿಬಿಟ್ಟು ಜನ ಸಾಯ್ತಾ ಇದ್ದಾರೆ. ಸೊ ಜನರು ಪಾಡು ಕೇಳೋ ಹಾಗೆ ಇಲ್ಲ. ಸೊ ಈ ಥರ ಒಂದು ಪರಿಸ್ಥಿತಿ ಇದ್ದಾಗ ಸೊ ಜನ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಒಂದು ಗ್ರೂಪ್ ಕಟ್ಕೊಂಡು ಜನ ಎಲ್ಲರೂ ಒಂದು ಡಿಸೈಡ್ ಮಾಡ್ತಾರೆ, ವರುಣ ದೇವ್ರ ಹತ್ರ ಹೋಗ್ಬಿಟ್ಟು ಮಳೆ ಕೊಡಿ ಅಂತ ಕೇಳ್ಕೊಳ್ಳೋಣ. ಸೊ ಆವಾಗ ಜನರಿಗೆಲ್ಲ ದೇವ್ರ ಹತ್ರ ಡೈರೆಕ್ಟಾಗಿ ಮೀಟ್ ಮಾಡೋ ಆ್ಯಕ್ಸಸ್ ಇತ್ತಂತೆ. ಸೊ ಹೋಗ್ಬಿಟ್ಟು ವರುಣ ದೇವ್ರ ಹತ್ರ ಕೇಳ್ತಾರೆ, ದೇವ್ರೆ ನಮ್ಮ ಊರಿಗೆ ಮಳೆ ಕೊಡಿ. ಸೊ ಮಳೆ ಇಲ್ದಿರೋ ಕಾರಣ ತುಂಬ ಸಮಸ್ಯೆ ಆಗ್ತಾಯಿದೆ. ಸೊ ಆಮೇಲೆ ದೇವ್ರು ಬಂದ್ಬಿಟ್ಟು, ಇಲ್ಲ ಕಣೆ, ನಾನು ಮಾತ್ರ ನಿಮ್ಮ ಊರಿಗೆ ಮಾತ್ರ ಮಳೆ ಕೊಡಲ್ಲ. ನಿಮ್ಮೂರವ್ರು ಯಾರು ನಂಗೆ ಪೂಜೆನೇ ಮಾಡಲ್ಲ, ನಮ್ಮ ದೇವಸ್ಥಾನದಲ್ಲಿ ಒಂದು ಹಣ್ಣು ಇಲ್ಲ, ಕಾಯಿ ಇಲ್ಲ, ಏನೂ ಇಲ್ಲ, ಯಾರು ಬರೋದೇ ಇಲ್ಲ, ಗಂಟೆನೇ ಬಾರಿಸಲ್ಲ. ಈ ಥರ ಇದ್ದರೆ ಯಾಕೆ ಬಂದು ಮಳೆ ಕೊಡ್ಬೇಕು ನಾನು? ಸೊ ಈ ಥರ ಅಂದರೆ ದೇವ್ರು ಬಂದ್ಬಿಟ್ಟು ಹೇಳ್ತಾನೆ. ಸೊ ಅದಾದ್ಮೇಲೆ ಜನ ಬಿಡ್ಬೇಕಲ್ಲ, ಇಲ್ಲ ಇನ್ನು ಮುಂದೆ ಕರೆಕ್ಟಾಗಿ ಟೈಮಿಗೆ ಪೂಜೆ ಮಾಡ್ತೀವಿ, ಯಾವುದೇ ರೀತಿ ಕೊರತೆ ಬರೋದಿರೋ ಥರ ನೋಡ್ಕೋತೀವಿ. ಸೊ ಈಗ ದೇವ್ರಿಗೆ ಗೊತ್ತಾಯಿತು ಇವ್ರು ನನ್ನ ಬಿಡೋ ಹಾಗಿಲ್ಲ. ಸೊ ವರುಣ ದೇವರ ಒಂದು ಫಿಟ್ಟಿಂಗ್ ಇಡ್ತಾನೆ. ಏನಂತಂದರೆ, ಇದು ಶಿವನ ಹತ್ರ ಒಂದು ಡಮರುಕಂ ಇರುತ್ತಲ್ಲ, ಆ ಡಮರುಕಂ ಬಾರಿಸ್ಬೇಕು. ಯಾವತ್ತು ಶಿವ ಡಮರುಕಂ ಬಾರಿಸ್ತಾನೆ ಆವತ್ತು ನಾನು ನಿಮಗೆ ಮಳೆ ಕೊಡ್ತೀನಿ, ಅಲ್ಲಿವರೆಗೂ ನಾನು ನಿಮಗೆ ಮಳೆ ಕೊಡೋ ಸಮಸ್ಯೆನೇ ಇಲ್ಲ. ಅಯ್ಯೋ, ಈ ಥರ ಅಂದ್ರಲ್ಲಪ್ಪ ಅಂತಂದ್ಬಿಟ್ಟು ಜನ ಬೇಜಾರಲ್ಲಿ ಏನು ಮಾಡೋದು, ಸರಿ ನಡಿ ಶಿವನ ಹತ್ರ ಹೋಗ್ಬಿಟ್ಟು ಕೇಳ್ಕೊಳ್ಳೋಣ ಅಂತಂದು ಶಿವನ ಕಡೆ ದಾರಿ ಮಾಡ್ತಾರೆ. ಹೀಗಂದ್ಬಿಟ್ಟು ವರುಣ ದೇವರಾಯ ಏನು ಮಾಡ್ತಾನೆ, ಈ ಜನ ಶಿವನ ಹತ್ರ ತಲುಪೋಕೆ ಮುಂಚೆ ಹೋಗ್ಬಿಟ್ಟು ಶಿವನ ಹತ್ರ ಒಂದು ಡೀಲ್ ಮಾಡ್ಕೊತಾನೆ. ಶಿವ, ನನಗೆ ನಿಮ್ಮ ಕಡೆಯಿಂದ ಒಂದು ಸಹಾಯ ಆಗಬೇಕು. ಶಿವ ಧ್ಯಾನ ಮಾಡ್ತಾ ಇರ್ತಾನೆ, ಏನು ಕೇಳು. ಸೊ ಶಿವ ಗೊತ್ತಲ್ಲ, ಧಾರಾಳ ಮನಸ್ಸು, ಯಾರು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ಸೊ